ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ದೊಂದು ಪೋಸ್ಟ್ಗಳು ಬಿಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮನ್ನು ಮಾಹಿತಿ ತಿಳಿಸೋಕ್ಕೆ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೋಡ್ಬೋದು ನೀವು. ನೋಡಿ, ಅಧಿಸೂಚನೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕುಳಿದ ವೃಂದದಲ್ಲಿ ಖಾಲಿ ಇರುವ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ 3,395 ಹುದ್ದೆಗಳ ನೇರ ನೇಮಕಾತಿ ಕುರಿತು ಅಂತ ಹೇಳಿದೆ ಸ್ನೇಹಿತರೆ. ನೋಡ್ಬೋದು ನೀವು, ಯಾರ್ಯಾವ ಅಭ್ಯರ್ಥಿಗಳು ಪೊಲೀಸ್ ಆಗಬೇಕು ಅನ್ಕೋತಿದ್ದೀರೋ, 10ನೇ ಕ್ಲಾಸ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀರೋ, ಜೊತೆಗೆ ನಿಮ್ಮ ಸ್ನೇಹಿತರು ಯಾರು ಕಾಯ್ತಾ ಇದ್ದಾರೋ, ಅಂಥ ಅಭ್ಯರ್ಥಿಗಳಿಗೆ ಈ ಒಂದು ಅವಕಾಶನ ಮಿಸ್ ಮಾಡ್ಕೋಬೇಡಿ. ಆ ಒಂದು ಅಭ್ಯರ್ಥಿಗಳಿಗೆ ಈ ಒಂದು ಮಾಹಿತಿನ ಶೇರ್ ಮಾಡಿ ಅವರಿಗೂ ತಿಳಿಸಿ ಅಂತ ಹೇಳುತ್ತಾ ನೋಡ್ತಾ ಹೋಗೋಣ ಸ್ನೇಹಿತರೆ. ಯಾಕಂದರೆ ಬಹಳ ದಿನದಿಂದ ಪೋಸ್ಟ್ ಬಿಟ್ಟಿಲ್ಲ, ಇದರಲ್ಲಿ ಕಾಂಪಿಟೇಷನ್ ಕೂಡ ಜಾಸ್ತಿ ಇರುತ್ತೆ. ಯಾಕಂದರೆ ನೀವು ಅಪ್ಲಿಕೇಶನ್ ಹಾಕಿ ಆಗ ಕುಂತರಾಗಲ್ಲ, ಜೊತೆಗೆ ನೀವು ಚೆನ್ನಾಗಿ ಓದ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನೋಡ್ತಾ ಹೋಗೋಣ. ನೋಡಿ ಸ್ನೇಹಿತರೆ, ಇದನ್ನು ನಾನು ಬೇಕಾದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. PDF-ನ ನೀವು ಡೌನ್ಲೋಡ್ ಮಾಡ್ಕೊಂಡು ಕೂಡ ಅಲ್ಲಿ ನೋಡ್ಬೋದು ಸ್ನೇಹಿತರೆ. ನೋಡಿ, ಡೀಟೇಲಾಗಿ ನೋಡೋದಾದರೆ ಇಲ್ಲಿ ನೋಡಿ, ನಿಮಗೆ ಸೆಲೆಕ್ಟ್ ಆಗಿದ್ದ ಅಭ್ಯರ್ಥಿಗಳಿಗೆ ನೋಡಿ, ಸಿವಿಲ್ ಪೊಲೀಸ್ ಆಗಿದ್ದವರಿಗೆ ಸ್ಟಾರ್ಟಿಂಗ್ 37,500 ಸಂಬಳ ಇರುತ್ತೆ. 76,100 ಎಂಡಿಂಗಲ್ಲಿ ಆಗುತ್ತೆ. ನಿಮಗೆ ಅದರಲ್ಲಿ TADA ಇವೆಲ್ಲವೂ ನಿಮಗೆ ಆ್ಯಡ್ ಆಗ್ತಾ ಹೋಗ್ತವೆ ಮತ್ತು ಎಕ್ಸ್ಟ್ರಾ. ನೋಡಿ, ಇದ್ರಾಗ ಪುರುಷ ಅಭ್ಯರ್ಥಿಗಳಿಗೆ 2,266 ಪೋಸ್ಟ್ ಇದೆ. ಮಹಿಳಾ ಅಭ್ಯರ್ಥಿಗಳಿಗೆ 755 ಪೋಸ್ಟ್ ಇದೆ. ಆಮೇಲೆ ಸೇವಾನಿರತ ಆಲ್ರೆಡಿ ಡ್ಯೂಟಿಯಲ್ಲಿ ಇದ್ದಿರ್ತಲ್ಲ ಅಂಥವರಿಗೆ 257 ಪೋಸ್ಟ್ ಇದೆ. ಅದರಲ್ಲಿ ಮಹಿಳೆಯರಿಗೆ 82 ಇದೆ. ತೃತೀಯ ಲಿಂಗಿಗೆ ಕೂಡ ಇಲ್ಲಿ ಅವಕಾಶ ಇದೆ, 35 ಪೋಸ್ಟು. ಟೋಟಲ್ ಆಗಿ 3,395 ಪೋಸ್ಟ್ ಇದೆ ಸ್ನೇಹಿತರೆ. ನೋಡ್ತಾ ಹೋಗ್ಬೋದು ನೀವು. ನಾನು 10ನೇ ಕ್ಲಾಸ್ ಪಾಸ್ ಆಗಿದ್ದ ಅಭ್ಯರ್ಥಿಗಳಿಂದ. ಇಲ್ಲಿ PUC ಇದೆ, ನಾನು ಇದು ಗಮನಿಸಿಲ್ಲ, ಇವಾಗ ನೋಡ್ತಾ ಇದ್ದೀನಿ. PUC ಅಥವಾ ತತ್ಸಮಾನ ವಿದ್ಯಾರ್ಥಿ, PUC ಯಾರು ಪಾಸ್ ಆಗಿದ್ದೀರೋ ಅಂಥ ಅಭ್ಯರ್ಥಿಗಳಿಗೆ ಈ ಒಂದು ಅವಕಾಶ ಇದೆ ಸ್ನೇಹಿತರೆ. ನೋಡ್ತಾ ಹೋಗ್ಬೋದು ನೀವು. ಪೇಜು 16 ಪೇಜ್ ಇದೆ ಟೋಟಲಾಗಿ, ಎಲ್ಲನೂ ಓದೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಮೇನ್ ಏನಿರುತ್ತೆ ಅದು ಮಾತ್ರ ಹೇಳ್ತಾ ಹೋಗ್ತೀನಿ. ನೋಡ್ಬೋದು ನೀವು ಇಲ್ಲಿ. ನೇರ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ವಯಸ್ಸು ಎಷ್ಟಿರಬೇಕು ಅಂತಂದರೆ, ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 33 ವರ್ಷ. ಅಂದರೆ ನಿಮ್ಮ ಹತ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನಿರಲ್ಲ, ಜನರಲ್ ಯಾರು ಇರ್ತಿರಲ್ಲ ಅವರಿಗೆ 33 ವರ್ಷ ಲಾಸ್ಟು ನಿಮ್ಮದು ಏಜ್ ಆಗಿರಬೇಕು. ಜೊತೆಗೆ SC ST ಮತ್ತು ಪ್ರವರ್ಗ 1 ಸೆಕೆಂಡ್ A ಸೆಕೆಂಡ್ B ಥರ್ಡ್ B ಅಭ್ಯರ್ಥಿಗಳಿಗೆ 35 ವರ್ಷಗಳವರೆಗೆ ಇದೆ ಸ್ನೇಹಿತರೆ. ಮೊದಲು 28 ಇತ್ತು, ಇವಾಗ ಜಾಸ್ತಿ ಮಾಡಿದ್ದಾರೆ. ಜೊತೆಗೆ ನೋಡಿ, ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಂದರೆ ST ಏನು ಇದ್ದಿರ್ತಾರಲ್ಲ ಅಂಥ ಅಭ್ಯರ್ಥಿಗಳಿಗೆ ಅರಣ್ಯ ಪ್ರದೇಶದಲ್ಲಿ ಅದನ್ನು ಸಪ್ರೇಟ್ ಮಾಡಿದ್ದಾರೆ. ಅವರಿಗೆ 38 ವರ್ಷ ಕೂಡ ಅವರಿಗೆ ಇದೆ ಸ್ನೇಹಿತರೆ. ನೋಡ್ತಾ ಹೋಗ್ಬೋದು. ಸೇವಾನಿರತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಆಲ್ರೆಡಿ ಡ್ಯೂಟಿಯಲ್ಲಿ ಯಾರು ಇರ್ತಾರಲ್ಲ ಅಂಥವರಿಗೆ ನೋಡಿ, ಅವರು ವಯೋಮಿತಿ ನೋಡಿ 38 ವರ್ಷ ಜನರಲ್ ಅವರಿಗೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಪ್ರವರ್ಗ 2 ಸೆಕೆಂಡ್ A ಸೆಕೆಂಡ್ B ಥರ್ಡ್ B ಅಭ್ಯರ್ಥಿಗಳಿಗೆ 40 ವರ್ಷ ಇಲ್ಲಿ ಅವಕಾಶ ಇದೆ ಸ್ನೇಹಿತರೆ. ನೋಡ್ತಾ ಹೋಗ್ಬೋದು. ನೋಡಿ, ನೀವು ಅರ್ಜಿ ಸಲ್ಲಿಸ್ಬೇಕಾದ್ರೆ ನಿಮ್ಮ ಒಂದು ಹತ್ತಿರದ ಒಂದು ಆನ್ಲೈನ್ ಸೆಂಟರು, ಕಂಪ್ಯೂಟರ್ ಸೆಂಟರ್ಗಳು ಏನಿದ್ದಾವೆ ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಹಾಕಿ ನೋಡಿ. ಈ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಬಹಳಷ್ಟು ದಿನ ಕಾಯಲಾರ್ದೇ ಆದಷ್ಟು ಬೇಗ ನೀವು ಅಪ್ಲಿಕೇಶನ್ ಹಾಕ್ಬೇಕು. ಯಾಕಂದರೆ ಆಮೇಲೆ ಸರ್ವರ್ ಡೌನ್ ಆಯಿತು, ಕರೆಂಟ್ ಇಲ್ಲ, ಅದಾಗಿದೆ, ಯಾಕಂದರೆ ಮಳೆಗಾಲ, ಯಾವುದೋ ಒಂದು ತೊಂದರೆ ಆಗ್ಬೋದು. ಅದಕ್ಕೋಸ್ಕರ ನೀವು ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕ್ಕೊಳ್ಳಿ ಸ್ನೇಹಿತರೆ. ನೋಡ್ಬೋದು, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭ ದಿನಾಂಕ ನೋಡಿ 8/6
2026 ಇದೇ 8 ಸೋಮವಾರದಿಂದ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 3/7/2026. ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ 4/7/2026 ಆಗಿರುತ್ತೆ ಸ್ನೇಹಿತರೆ. ಸೊ ನೋಡ್ತಾ ಹೋಗ್ಬೋದು ನೀವು. ತರಬೇತಿ ಕಾಯಂ ಪೂರ್ವ ಅವಧಿ ಮತ್ತು ವೇತನ ಶ್ರೇಣಿ, ನಿಮಗೆ ಪ್ರೊಬೆಷನರಿ ಪೀರಿಯಡ್ ಕೂಡ ಇರುತ್ತೆ ನೋಡಿ. ಡೀಟೇಲ್ ಆಗಿದೆ ಪ್ರೊಬೆಷನರಿಯಲ್ಲಿ ಯಾವ್ಯಾವ ಥರ ನಿಮಗೆ ಪೇಮೆಂಟ್ ಸಿಗ್ತಾ ಹೋಗ್ತದೆ ಅಂತೇಳಿ ನೋಡ್ಕೋಬೋದು ನೀವು. ನೋಡಿ ಅರ್ಜಿ ಶುಲ್ಕ ಯಾರ್ಯಾರಿಗೆ ಎಷ್ಟೆಷ್ಟಿದೆ ಅಂತೇಳಿ ನೋಡ್ತಾ ಹೋಗ್ಬೋದು ನೀವು ಇಲ್ಲಿ. ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳು ಅಂದರೆ ಪ್ರವರ್ಗ ಸೆಕೆಂಡ್ ಬಿ ಥರ್ಡ್ ಬಿ ಅಭ್ಯರ್ಥಿಗಳಿಗೆ 750 ರೂಪಾಯಿ ಇದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಸ್ನೇಹಿತರೆ. ಸೊ ನೋಡ್ತಾ ಹೋಗ್ಬೋದು ನೀವು. ಲಿಖಿತ ಪರೀಕ್ಷಾ ವಿಧಾನ ನೋಡಿ, ಎಕ್ಸಾಮ್ ಯಾವುದಿರುತ್ತೆ, ಯಾವ ಥರ ಇರುತ್ತೆ ಅಂತೇಳಿ. ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ OMR ಮಾದರಿಯಲ್ಲಿ ನಡೆಸಲಾಗುತ್ತದೆ. ಅಂದರೆ ನಿಮಗೆ ಒಂದು ಪ್ರಶ್ನೆ ಇರುತ್ತೆ, ಅದಕ್ಕೆ 4 ಆನ್ಸರ್ ಇರ್ತವೆ, ಅದರಲ್ಲಿ ಸರಿಯಾದದ್ದು ನೀವು ಟಿಕ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ನೋಡ್ತಾ ಹೋಗ್ಬೋದು ನೀವು. ಇಲ್ಲೆಲ್ಲ ಡೀಟೇಲಾಗಿ ಕೊಟ್ಟಿದ್ದಾರೆ. ನೋಡಿ ಪ್ರಶ್ನೆ ಪತ್ರಿಕೆ ಯಾವ ಥರ ಇದೆ ಅಂಥೇಳಿ. ಪ್ರಶ್ನೆ ಪತ್ರಿಕೆ ಬಂದು ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ. ಇದಕ್ಕೆ 100 ಪ್ರಶ್ನೆ ಇರ್ತವೆ, ಅದಕ್ಕೆ 100 ಅಂಕಗಳಿರ್ತವೆ. ನಿಮಗೆ ಅದಕ್ಕೆ ಬಳಸೋಕ್ಕೆ 1.5 ಗಂಟೆ ಟೈಮ್ ಇರುತ್ತೆ. ಅಂದರೆ 1.5 ಗಂಟೆ ಅಂದರೆ 90 ನಿಮಿಷ. ಲಿಖಿತ ಪರೀಕ್ಷೆ ವೇಳಾಪಟ್ಟಿ ನೋಡಿ, ಯಾವ ದಿನ ಎಕ್ಸಾಮ್ ನಡೀತದೆ ಅಂತೇಳಿ ಕೂಡ ಇವರು ಕೊಟ್ಟಿದ್ದಾರೆ. ದಿನಾಂಕ 2/8/2026 ಬೆಳಗ್ಗೆ 10:30ರಿಂದ 12 ಗಂಟೆವರೆಗೆ ನಡೀತೆ ಸ್ನೇಹಿತರೆ. ನಂತರ ನೋಡಿ ಟಿಪ್ಪಣಿ, ಡಿಯಲ್ಲಿ ತಿಳಿಸಿರುವಂತೆ ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿ ಪಡೆದ ಅಭ್ಯರ್ಥಿಗಳಿಗೆ ನಂತರದ ದಿನಾಂಕದಲ್ಲಿ ತಿಳಿಸಲಾಗುವುದು. ಋಣಾತ್ಮಕ ಮೌಲ್ಯಮಾಪನ. ಲಿಖಿತ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿ ಯಾವುದಾದ್ರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು. ಪ್ರತಿ ತಪ್ಪು ಉತ್ತರಕ್ಕೆ 4ನೇ ಒಂದಾಂಶದಷ್ಟು 0.025 ಅಂಕಗಳನ್ನು ಕಳೆದುಕೊಳ್ಳಲಾಗುವುದು. ನೀವೇನಾದ್ರು ತಪ್ಪು ಉತ್ತರ ಹಾಕಿದರೆ, ನೀವು ಸರಿ ಏನು ಉತ್ತರ ಹಾಕಿರ್ತೀರೋ ಅದರಲ್ಲಿ ನಿಮ್ಮದು 0.25 ಅಂಕ ಕಟ್ಟಾಗುತ್ತೆ. ಅಂದರೆ 4 ಪ್ರಶ್ನೆಗೆ ನೀವು ತಪ್ಪು ಉತ್ತರ ಹಾಕಿದ್ದೀರಿ ಅಂತಂದರೆ, ನೀವು ಒಂದು ಯಾವುದೋ ಸರಿ ಹಾಕಿರ್ತೀರ, ಅದು 1 ಅಂಕ ಬಂದಿರ್ತದೆ, ಅದು 1 ಅಂಕ ಕೂಡ ಕಟ್ಟಾಗುತ್ತೆ. ಇದರಲ್ಲಿ ಮೈನಸ್ ಅಂಕಗಳು ಇದ್ದಾವೆ ಸ್ನೇಹಿತರೆ. ನೀವು ಹುಷಾರಾಗಿ ನಿಮ್ಗೆ ಯಾವುದು ಕನ್ಫರ್ಮಾಗಿ ಗೊತ್ತಿರುತ್ತೋ ಅದು ಮಾತ್ರ ಹಾಕಬೇಕು. ಇದು ಬರ್ಬೋದು ಅಂತೇಳಿ ಡೌಟಲ್ಲಿ ನೀವು ಅದಕ್ಕೆ ಮಾರ್ಕ್ ಮಾಡಿದ್ರೆ ಅದರಲ್ಲಿ ನೀವು ಅಂಕಗಳು ಕಳ್ಕೊಳ್ಳುವ ಚಾನ್ಸಸ್ ಇರುತ್ತೆ. ಲಿಖಿತ ಪರೀಕ್ಷೆಯಲ್ಲಿ 1:5 ಅನುಪಾತದಡಿ ಅರ್ಹಗೊಂಡ ಅಭ್ಯರ್ಥಿಗಳೇ ದೇಹದಾಢ್ಯತೆ ಪರೀಕ್ಷೆಗೆ ಮತ್ತು ಸಹಿಷ್ಣುತೆ ಪರೀಕ್ಷೆಗಳನ್ನು ನಡೆಸಲಾಗುವುದು. ಈ ಎಕ್ಸಾಮಲ್ಲಿ ಯಾರು ಪಾಸ್ ಆಗಿರ್ತಾರೋ ಅಂಥವರಿಗೆ ಫಿಸಿಕಲ್ ಟೆಸ್ಟಿಗೆ ಕರೀತಾರೆ. ಪರೀಕ್ಷೆಗಳ ದಿನಾಂಕವನ್ನು ಈ ಒಂದು ವೆಬ್ಸೈಟಲ್ಲಿ ಅವರು ಕೊಡ್ತಾರೆ. ನೀವು ಆವಾಗ ವೆಬ್ಸೈಟ್ ನೋಡ್ತಾ ಇರಬೇಕಾಗುತ್ತೆ. ಜೊತೆಗೆ ನಿಮಗೆ SMS ಕೂಡ ಬರುತ್ತೆ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ನಿಮಗೆ ಈಗ ಒಂದು ದೈಹಿಕ ಪರೀಕ್ಷೆಗೆ ಬರುವಾಗ ಕರೆಪತ್ರದ ಜೊತೆಗೆ ಈ ಕೆಳಕಂಡ ಯಾವುದಾದರೂ ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿ ಹಾಜರುಪಡಿಸ್ತಕ್ಕದ್ದು. ನೋಡಿ, ನೀವೇನಾರ ಇದ್ರಾಗ ಎಕ್ಸಾಮ್ನಾಗ ಪಾಸ್ ಆಗಿರಿ, ಫಿಸಿಕಲ್ ಕರೆದ್ರೆ ಏನೇನು ತರಬೇಕಂತೇಳಿ ಹೇಳಿದ್ದಾರೆ. ಪಾಸ್ಪೋರ್ಟ್ ಅಥವಾ ಚಾಲನಾ ಪರವಾನಗಿ ಪತ್ರ ಅಂದರೆ ಡ್ರೈವಿಂಗ್ ಲೈಸೆನ್ಸು, ಪಾನ್ ಕಾರ್ಡು, ಗೌರ್ಮೆಂಟ್ ಕೊಟ್ಟಿದ್ದು ಯಾವುದೇ ಒಂದು ಡಾಕ್ಯುಮೆಂಟ್ಸು ಅವರು ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಸೊ ನೋಡಿ, ಇಲ್ಲೆಲ್ಲ ಡೀಟೇಲ್ ಇದೆ. ಇದರಲ್ಲಿ ಯಾವುದಾದ್ರೂ ನೀವು ತೊಗೊಂಡು ಬರಬೇಕಾಗುತ್ತೆ. ಫಿಸಿಕಲಿಗೆ ದೇಹದಾಢ್ಯತೆ ಪರೀಕ್ಷೆ, ನೀವು ಹೈಟು ವೇಟು ಎಷ್ಟಿರ್ಬೇಕಂತೇಳಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೀವು ಎಷ್ಟಿದ್ದರೆ ನೀವು ಹಾಕಿ ಅಪ್ಲಿಕೇಶನ್. ಇದಕ್ಕಿಂತ ಕಡಿಮೆ ಇದ್ದರೆ ಹಾಕ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಸುಮ್ಮನೆ ಹಾಕಿ ವೇಸ್ಟ್ ಆಗುತ್ತೆ. ನೋಡಿ, ಹೈಟ್ ನಿಮ್ಮದು ಬಂದು 168 ಸೆಂಟಿಮೀಟ್ರ್ ಇರಬೇಕು ಸ್ನೇಹಿತರೆ.
ಕನಿಷ್ಠ ಎದೆ ಸುತ್ತಳತೆ ನಿಮ್ಮದು ಬಾಡಿ ಫಿಟ್ನೆಸ್ ಏನಿದೆ 86 ಸೆಂಟಿಮೀಟ್ರ್ ಇರಬೇಕು. ಆಮೇಲೆ ಬಾಡಿ ನೀವು ಉಬ್ಬಿಸಿದಾಗ 5 ಸೆಂಟಿಮೀಟ್ರ್ ಅಗಲ ಬರಬೇಕು. ಅಂದರೆ ಇಲ್ಲಿ 86 ಇದೆ, 5 ಆದರೆ 91 ಬರಬೇಕು. ನಾರ್ಮಲಾಗಿ ನಿಂತರೆ 86 ಇರಬೇಕು, ಉಬ್ಬಿಸಿದಾಗ 5 ಇರಬೇಕು. ಜೊತೆಗೆ ಮಹಿಳಾ ಅಭ್ಯರ್ಥಿಗಳಿಗೆ ಹೈಟು 157 ಸೆಂಟಿಮೀಟ್ರ್ ಇರಬೇಕು. ಇವರಿಗೆ ತೂಕ ಕೇಳಿದ್ದಾರೆ. ಇವರಿಗೆ ಎದೆ ಸುತ್ತಳತೆ ಇರೋದಿಲ್ಲ, 45 kg ತೂಕ ಇರ್ಬೇಕು ಸ್ನೇಹಿತರೆ. ಅರಣ್ಯ ಪ್ರದೇಶದಲ್ಲಿ ಏನು ವಾಸಿಸ್ತಾರಲ್ಲ ಬುಡಕಟ್ಟು ಜನಾಂಗದವರು, ಸೊ ಅವರಿಗೆ 155 ಸೆಂಟಿಮೀಟ್ರ್ ಕೇಳಿದ್ದಾರೆ. ಇವರಿಗೆ ಎದೆ ಸುತ್ತಳತೆ 5 ಸೆಂಟಿಮೀಟ್ರ್, ಉಬ್ಬಿಸಿದಾಗ ನೋಡ್ತಾ ಕನಿಷ್ಠ ವಿಸ್ತರಿಸುವುದರೊಂದಿಗೆ ಸಂಪೂರ್ಣವಾಗಿ ಹಿಗ್ಗಿಸಿದಾಗ 75 ಸೆಂಟಿಮೀಟ್ರ್, ಸುತ್ತಳತೆಗಿಂತ ಕಡಿಮೆ ಇಲ್ಲದಂತೆ ಇರಬೇಕು ಸ್ನೇಹಿತರೆ. ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ವಾಸಿಸ್ತಿರುವ ಬುಡಕಟ್ಟು ಮಹಿಳಾ ಅಭ್ಯರ್ಥಿಗಳಿಗೆ ಇವರಿಗೆ 150 ಸೆಂಟಿಮೀಟ್ರ್ ಹೈಟ್ ಇರಬೇಕು. ಸೊ ಇದಾದಮೇಲೆ ಮುಂದೆ ನೋಡ್ತಾ ಹೋಗೋದಾದರೆ ಮತ್ತು ಬೇರೆ ಏನಿರ್ತವೆ ಪರೀಕ್ಷೆಗಳು ಅಂದರೆ ನೋಡ್ತಾ ಹೋಗಿ 1600 ಮೀಟರ್ ಅಂದರೆ 1.5 ಕಿಲೋಮೀಟ್ರ್ ಅಂದರೆ 100 ಮೀಟ್ರ್ ಇರುತ್ತೆ. 1600 ಮೀಟರ್ ಓಟ. ಇದು ನಿಮಗೆ 6 ನಿಮಿಷ 30 ಸೆಕೆಂಡು ಟೈಮ್ ಇರುತ್ತೆ ಸ್ನೇಹಿತರೆ. 6 ನಿಮಿಷ 30 ಸೆಕೆಂಡು. ಸೊ ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ 1.20 ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ ನೀವು ಜಿಗಿಬೇಕಾಗುತ್ತೆ. ಆಮೇಲೆ ಉದ್ದ ಜಿಗಿತ, ಎತ್ತರ ಜಿಗಿತ, ಉದ್ದ ಜಿಗಿತ 3.8 ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ ಉದ್ದ ಜಿಗಿಬೇಕಾಗುತ್ತೆ. ಇದಕ್ಕೆ 3 ಅವಕಾಶ ಇರುತ್ತೆ ಉದ್ದ ಜಿಗಿತಕ್ಕೆ. ಜೊತೆಗೆ ಗುಂಡು ಎಸೆತ 7.26 ಅಂದರೆ 7.25 kg ಇರುತ್ತೆ. ಅದು 5.60 ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ ನೀವು ಎಸಿಬೇಕಾಗುತ್ತೆ ಗುಂಡು ಎಸೆತ. ಇದು ನಿಮಗೆ ಎಸೆಯೋಕ್ಕೆ ನಿಮಗೆ 3 ಅವಕಾಶ ಇರುತ್ತೆ. ಜೊತೆಗೆ 400 ಮೀಟ್ರ್ ಓಟ ಇನ್ನೊಂದಿರುತ್ತೆ. ಅದು 2 ನಿಮಿಷಕ್ಕಿಂತ ಮೀರದಂತೆ, ಅಂದರೆ 2 ನಿಮಿಷ ಒಳಗಾಗಿ ನೀವು 400 ಮೀಟ್ರ್ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇದು ಮಹಿಳೆಯರಿಗೆ. ಆಮೇಲಿಂದ ಪುರುಷರಿಗೆ, ಅದು ಕೆಳಗಿನ ಮಹಿಳೆಯರಿಗೆ 400 ಮೀಟ್ರ್ ಓಟ ಇರುತ್ತೆ. 2 ನಿಮಿಷಕ್ಕಿಂತ ಮುಂಚೆನೇ ಇದು ಕಂಪ್ಲೀಟ್ ಮಾಡಬೇಕು. ಮಹಿಳಾ ಮತ್ತು ತೃತೀಯ ಲಿಂಗಿಗಳು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಇದು ಎತ್ತರ ಜಿಗಿತ 0.9 ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ ಎತ್ತರ ಜಿಗಿಬೇಕು ಇವರು, ಅಥವಾ 2.5 ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ ಉದ್ದ ಜಿಗಿಬೇಕಾಗುತ್ತೆ. 3 ಅವಕಾಶ ಇರುತ್ತೆ. ಗುಂಡು ಎಸೆತ 4 kg ಇರುತ್ತೆ ಇವರಿಗೆ. 3.70 ಮೀಟ್ರ್ಗಿಂತ ಕಡಿಮೆ ಇಲ್ಲದಂತೆ ಇವರು ಎಸೆಯಬೇಕಾಗುತ್ತೆ 3 ಅವಕಾಶದಲ್ಲಿ. ಸೊ ನೋಡ್ತಾ ಹೋಗ್ಬೋದು ನೀವು. ಅದಾದಮೇಲೆ ಫಿಸಿಕಲ್ ಟೆಸ್ಟು ಇದಾಗಿದ್ಮೇಲೆ ಮೆಡಿಕಲ್ ಇರುತ್ತೆ. ಮೆಡಿಕಲೆಲ್ಲ ಆಗಿದ್ಮೇಲೆ ನಮಗೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಕೂಡ ಹಾಕ್ತಾರೆ. ಅದಾದಮೇಲೆ ನಿಮ್ಮದು ಕಣ್ಣಿನ ದೃಷ್ಟಿ ನೋಡಿ, ದೂರದೃಷ್ಟಿ 6/9 ಅಥವಾ 6/9 ಕನಿಷ್ಠ. ಸಮೀಪ ದೃಷ್ಟಿ 0/6, 0/8 ಕೂಡ ಇರಬೇಕಾಗುತ್ತೆ. ಶ್ರವಣ ಶಕ್ತಿ ಅಂದರೆ ನೀವು ಕೇಳೋದು, ಕಿವಿ ಕರೆಕ್ಟಾಗಿ ಕೇಳ್ತಾ ಇದೆಯಲ್ಲ ಅಂಥೇಳಿ, ಸೊ ಇದೆಲ್ಲ ನಿಮಗೆ ಚೆಕ್ ಮಾಡ್ತಾರೆ. ಆಮೇಲೆ ನಿಮ್ಮ ಪಾದಗಳು ಚಪ್ಪಟೆ ಪಾದಗಳು ಇರಬಾರ್ದು, ಈ ಥರ ಎಲ್ಲ ಚೆಕ್ ಮಾಡ್ತಾರೆ. ನೋಡ್ಕೊಬೋದು, ನೀವು ಡೀಟೇಲಾಗಿ ನೋಡ್ಕೊಳ್ಳಿ. ನೋಡಿ, ಭಾರತೀಯ ನಾಗರಿಕನಾಗಿರತಕ್ಕದ್ದು ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಿರುವ ಪುರುಷ ಅಭ್ಯರ್ಥಿಯು, ಆಲ್ರೆಡಿ ನೀವು 2 ಮದುವೆ ಆಗಿದವರು ಇದ್ದೀರಾ ಅಂಥವ್ರು ಕೂಡ ಇವರಿಗೆ ಇಲ್ಲೇ ಅವಕಾಶ ಇರೋದಿಲ್ಲ. ಸೊ ಅಂಥವ್ರಿಗೆ ನೋಡಿಕೊಂಡು ಅಪ್ಲಿಕೇಶನ್ ಹಾಕಿ ನಿಮಗೆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಅನ್ನೋದು ಕೂಡ ಇಲ್ಲಿ ಎಲ್ಲ ಡೀಟೇಲಾಗಿ ಕೊಟ್ಟಿದ್ದಾರೆ. ಅದು ಕೂಡ ನೀವು ನೋಡ್ಕೋಬೋದು. ಡಿಸ್ಕ್ರಿಪ್ಷನಲ್ಲಿ ನಾನು ಇದು PDF ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಂಡು ಡೀಟೇಲಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಗ್ರಾಮೀಣ ಅಭ್ಯರ್ಥಿಗಳು 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಗ್ರಾಮೀಣದಲ್ಲಿ ಓದಿದವರಿದ್ದಾರೆ ಅಂದರೆ ಅವರಿಗೆ ಒಂದಿಷ್ಟು
ಮೀಸಲಾತಿ ಇರುತ್ತೆ. ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಕೂಡ ಇರುತ್ತೆ. ಯೋಜನೆಗಳಿಂದ ನಿರಾಶ್ರಿತರಾದ ಒಂದು ಅಭ್ಯರ್ಥಿಗಳಿಗೆ, ಅಂದರೆ ನಿಮ್ಮದು ಜಮೀನು ಏನಾದರೂ ಗೌರ್ಮೆಂಟ್ ಇದರಲ್ಲಿ ಹೋಗಿದ್ರೆ ನಿಮ್ಮ ಸರ್ಟಿಫಿಕೇಟ್ ಕೊಡ್ತಾರಲ್ವ, ಅಂಥವರಿಗೆ ಕೂಡ ಇಲ್ಲಿ ಅವಕಾಶ ಇದೆ. ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಕೂಡ ರಿಸರ್ವೇಷನ್ ಇದೆ. ಅಭ್ಯರ್ಥಿಯ ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರವನ್ನು ನೋಡಿ. ನಿಮ್ಮದು ಇಲ್ಲೇನಂದರೆ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗಿದ್ದಾಗ ನಿಮ್ಮದು ಇತ್ತೀಚಿನ ಪಾಸ್ಪೋರ್ಟ್ ಸೈಜು ಫೋಟೋ, ಆಮೇಲೆ ಅವು ಡಾಕ್ಯುಮೆಂಟ್ಸ್ ಯಾವ ಒಂದು ಸೈಜಲ್ಲಿ ಇಟ್ಟು ಸ್ಕ್ಯಾನ್ ಮಾಡಬೇಕು. ಸೊ ಅದೆಲ್ಲ ಇಲ್ಲಿ ಡೀಟೇಲ್ ಕೊಟ್ಟಿದ್ದಾರೆ. ಎಲ್ಲ ನಿಮ್ಗೆ ಅಪ್ಲಿಕೇಶನ್ ಹಾಕೋರೆಲ್ಲ ಅವ್ರು ಮಾಡ್ಕೊತಾರೆ. ನೀವು ಇವುಗಳನ್ನು ಒಯ್ದು ಕೊಟ್ಟರೆ ಸಾಕಾಗುತ್ತೆ. ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಪಡೆದಿಟ್ಟುಕೊಳ್ಳಬೇಕಾದ ಪ್ರಮಾಣ ಪತ್ರಗಳು, ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ ಇಟ್ಕೋಬೇಕು ಅಂತ ಕೂಡ ಕೊಟ್ಟಿದ್ದಾರೆ. ಆಧಾರ್ ಕಾರ್ಡು, ಕೊನೆಯ ದಿನಾಂಕದೊಳಗೆ ನಿಗದಿಪಡಿಸಲಾದ ವಿದ್ಯಾರ್ಥಿ ಎಲ್ಲ ವಿಷಯಗಳ ಸೆಮಿಸ್ಟರ್ಗಳು, ಅಂದರೆ ನಿಮ್ಮದೇನು PUC ಮಾರ್ಕ್ಸ್ ಕಾರ್ಡ್ ಇರುತ್ತೆ, ಸೆಮಿಸ್ಟರ್ ವೈಸ್ ಇದ್ದರೆ ಎಲ್ಲನೂ ಇರಬೇಕು. ಜನ್ಮ ದಿನಾಂಕ ತೋರಿಸೋಗೋಸ್ಕರ SSLC ಮಾರ್ಕ್ಸ್ ಕಾರ್ಡು, ಮಾಜಿ ಸೈನಿಕರಿದ್ದರೆ ಅಲ್ಲಿಂದ ಒಂದು ಸರ್ಟಿಫಿಕೇಟ್ ಇರುತ್ತೆ ಬಿಡುಗಡೆ ಆಗಿದ್ದು. ಪರಿಶಿಷ್ಟ ಜಾತಿ ಪಂಗಡ ಸೆಕೆಂಡ್ ಎ ಥರ್ಡ್ ಬಿ ಇವರೆಲ್ಲ ಇದ್ದರೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟು. ಗ್ರಾಮೀಣ ಅಭ್ಯರ್ಥಿ ಇದ್ದರೆ ನಿಮ್ಮದು 1 to 10 ತನಕ ಎಲ್ಲಿ ಓದಿರೋ ಅವೆಲ್ಲ ಡೀಟೇಲ್ ಆಗಿ ತೊಗೊಂಡು BO ಸಿಗ್ನೇಚರ್ ಮಾಡಿ ಇಟ್ಕೋಬೇಕು. ಕನ್ನಡ ಮಾಧ್ಯಮ ಕೂಡ ಅಷ್ಟೇ. ಆಲ್ರೆಡಿ ಡ್ಯೂಟಿಯಲ್ಲಿದ್ದವರು ಅಂದರೆ ನಿಮ್ಮದು ಒಂದು ನಿರಕ್ಷೇಪಣ ಪ್ರಮಾಣ ಪತ್ರ ಅಂತ ಹೇಳಿ ಕೊಟ್ಟಿರ್ತಾರೆ, ಅದು ತೊಗೊಂಡು ಬರಬೇಕಾಗುತ್ತೆ. ಸೊ ಇವೆಲ್ಲ ಇಟ್ಕೊಂಡು ನೀವು ಆಮೇಲೆ ನಿಮ್ಮದೊಂದು Gmail ID ಇರಬೇಕಾಗುತ್ತೆ, ಫೋನ್ ನಂಬರ್ ಇರಬೇಕಾಗುತ್ತೆ. ಆಮೇಲೆ ಈಗ ಅಪ್ಲಿಕೇಶನ್ ಹಾಕ್ಲಾಗ ಲಾಸ್ಟ್ ಡೇಟು ಅಥವಾ ಫೀಸ್ ಕಟ್ಲಾಗ ಲಾಸ್ಟ್ ಡೇಟ್ ಇದ್ದರೆ ಅದು ನೆಕ್ಸ್ಟ್ ಡೇ ಕೂಡ ನಿಮಗೆ ಅವಕಾಶ ಕೊಡ್ತಾರೆ. ಸೊ ನೋಡಿ ಏನೇನು ಡಾಕ್ಯುಮೆಂಟ್ಸ್ ಬೇಕಂತೇಳಿ ಇಲ್ಲೆಲ್ಲ ಡೀಟೇಲ್ ಇದೆ. ವಿಡಿಯೋ ಲೆಂತ್ ಆಗುತ್ತೆ ಸ್ನೇಹಿತರೆ, ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಸ್ಪೀಡಾಗಿ ತೊಗೊಳ್ತೀನಿ. ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಇಲ್ಲಿ ಹೆಲ್ಪ್ಲೈನ್ ನಂಬರ್ ಕೂಡ ಕೊಟ್ಟಿದ್ದಾರೆ, ನೀವು ಇಲ್ಲಿಗೆ ಕರೆ ಮಾಡಿ ಕೂಡ ಕೇಳ್ಬೋದು. 080234604600. ಬೆಳಗ್ಗೆ 10 ಗಂಟೆಯಿಂದ 6 ಗಂಟೆವರೆಗೂ ಇದು ನಿಮಗೆ ಏನಾದರೂ ಬೇಕಾದರೆ ಮಾಹಿತಿ ಬೇಕಾದರೆ ಕೊಡ್ತಾರೆ ಸ್ನೇಹಿತರೆ. ಡೀಟೇಲಾಗಿ ನೋಡ್ಕೋಬೋದು ಏನಂತೇಳಿ. ಸೊ ಇಷ್ಟಾಗಿತ್ತು ಸ್ನೇಹಿತರೆ ಇವತ್ತಿನಂದು ಈ ಒಂದು ಮಾಹಿತಿ. ನಿಮಗೆ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಯಾರು ಹೊಸಬರಿದ್ರು ಸೊ ಅವ್ರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮಾಹಿತಿನ ಎಷ್ಟೋ ಅಭ್ಯರ್ಥಿಗಳು ವೇಟಿಂಗ್ ಮಾಡ್ತಿರ್ತಾರೆ, ಜಾಬ್ಗೋಸ್ಕರ ಭಾಳ ದಿನ ಆಗಿದ ಮೇಲೆ ಪೋಸ್ಟಿಂಗ್ ಬಿಟ್ಟಿದ್ದಾರೆ. ಸೊ ಅಂಥ ಒಂದು ಅಭ್ಯರ್ಥಿಗಳಿಗೆ ಹೆಲ್ಪ್ ಆಗುತ್ತೆ, ಅವರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ನೀವು ಬರೀ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೀಲಿಕ್ಕೆ ಹೋಗ್ತೀನಿ ಅಂದ್ರೆ ಆಗಲ್ಲ. ಯಾಕಂದರೆ ಕಾಂಪಿಟೇಷನ್ ಭಾಳಷ್ಟು ಇರುತ್ತೆ. ಅದಕ್ಕೋಸ್ಕರ ನೀವು ಚೆನ್ನಾಗಿ ಓದ್ಕೊಂಡು ಅಲ್ಲೇನು ಮೇಲೇನು ಕೊಟ್ಟಿದ್ದಾರೋ ಯಾವುದ್ರ ಬಗ್ಗೆ ಎಕ್ಸಾಮ್ ಇರುತ್ತೆ ಅಂಥೇಳಿ, ಸೊ ಅಂಥ ಒಂದು ಬುಕ್ಗಳೆಲ್ಲ ತೊಗೊಂಡು ನೀವು ಹಿಂದಿನ 1-2-3 ಕ್ವಶನ್ ಪೇಪರ್ಗಳು ಕೂಡ ಸೆಲೆಕ್ಷನ್ ಆಗಿದ್ದು ಪೊಲೀಸ್ದು, ಅವು ಕೂಡ ನೀವು ರೆಫರ್ ಮಾಡಿಕೊಂಡು ರೆಡಿ ಆಗಿ ಅಂತ ಹೇಳ್ತಾ, ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ನಿಮಗೇನು ಕಸ್ಟಮರ್ ಕೇರ್ ನಂಬರ್ ಕೊಟ್ಟಿದ್ದಾರೆ, ಅದಕ್ಕೆ ಕಾಲ್ ಮಾಡಿ ತಿಳ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳುತ್ತಾ ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ಒಂದು ವಿಡಿಯೋದಲ್ಲಿ. ನಮಸ್ಕಾರಗಳು.